ಬಾರೋ ಸಕಲೇಶ್, ಬಾರೋ ಬಂದಿದ್ದೀನಿ ಬಾರೋ. ನೀನೆಂತ ಲೋಫರ್ ನನ್ನ ಮಗ ಅಂತ ಹೇಳಿ ಇವಾಗ ಗೊತ್ತಾಯ್ತು. ಬಾರೋ, ಎಷ್ಟು ಜನಕ್ಕೆ ಹಿಂಗೆ ಮೋಸ ಮಾಡಿದ್ಯೋ, ಎಷ್ಟು ಜನ ಹುಡುಗಿಯರ್ಗೆ ಹಿಂಗೆ ಮೋಸ ಮಾಡಿದ್ಯೋ ನೀನು. ಅಲ್ಲಿ ಕಟ್ ನನ್ನ ಮಗನೇ, ಬಾರೋ. ಓ ಸುಸು ಡಾರ್ಲಿಂಗ್, ಕಮ್ ಹಿಯರ್. ನೀರಂತೆ ಕಮ್ಮಿ ಇರು. ಹೇ, ಯಾಕೋ ಹಿಂಗೆ ಮಾಡಿದ್ಯಾ ಅಲ್ಕ ನನ್ನ ಮಗನೇ, ನನ್ನ ಮಗಳು ಫೋಟೋ ವೀಡಿಯೋ ಎಲ್ಲ ಯಾಕೋ ಹಿಂಗೆ ಮಾಡ್ಕೊಂಡಿದ್ಯಾ, ಯಾಕೆ ಮಾಡ್ಕೊಂಡಿದ್ಯಾ ಅಂತ ಹೇಳಿ, ಯಾಕೆ ಹಿಂಗೆ ಮಾಡ್ಕೊಂಡಿದ್ಯೋ? ಹಾಂ, ನನ್ನ ಮಗಳು ಏನು ಮೋಸ ಮಾಡಿದ್ಲ ನಿನಗೆ? ನಿಂದೇನು ತಿಂದಿದ್ಲ ನನ್ನ ಮಗಳು? ಹಿಂಗೆ ಮಾಡ್ತಾ ಇದೆಯಾ ನೀನು? ಹಾಂ, ಚೆನ್ನಾಗಿತ್ಕೊಂಡು ಈ ವರ್ಷ ಚೆನ್ನಾಗಿತ್ಕೊಂಡು ಇವಾಗ ಹಿಂಗೆ ಮಾಡ್ತಾ ಇದೆಯಲ್ಲ, ನೀನು ಯಾಕೋ ಹಿಂಗೆ ಮಾಡ್ತಾ ಇದೆಯಾ ನನ್ನ ಮಗನೇ? ಎಷ್ಟು ಜನಕ್ಕೆ ಹಿಂಗೆ ಮೋಸ ಮಾಡಿದ್ಯೋ, ಎಷ್ಟು ಜನಕ್ಕೆ ಹಿಂಗೆ ಮೋಸ ಮಾಡಿದ್ಯಾ? ನೀವು ನನ್ನ ಸುಮ್ಮನೆ ಹಿಂಗೆ ಬಿಟ್ಟರೆ ಸರಿ. ನೋಡು, ನನ್ನ ಹತ್ರ ಇನ್ನೂ ಬೇರೆ ವೀಡಿಯೋಸ್ ಎಲ್ಲ ಐತೆ. ಇನ್ನು ಫುಲ್ಲು ಪ್ರತಿಯೊಂದೂ ಎಲ್ಲ ತೋರಿಸಿದ್ರೆ ನೀನು ಬಿದ್ದೋಗ್ಬಿಡ್ತೀಯ. ಇದೇನಿದು ಸಕಲೇಶ್ ಹತ್ರ ಇಷ್ಟೊಂದೆಲ್ಲ ಇದಾವ ಅಂತ ಹೇಳಿ ನೀನು ನೋಡಿಬಿಟ್ರೆ ತಲೆ ತಿರುಗಿ ಬಿದ್ದೋಗ್ಬಿಡ್ತೀಯ. ತಲೆ ತಿರುಗಿ ಬಿದ್ದೋಗಿ ಏನಪ್ಪ ಇದು ಸಕಲೇಶ್ ಅಂತ ಹೇಳ್ತೀಯ. ಅಂಥ ವೀಡಿಯೋಸ್ ಎಲ್ಲ ತೋರಿಸ್ಬಿಡೋಣ ನಿನಗೆ. ಅಮ್ಮ ಬಾರಮ್ಮ, ಇವನಿನ್ನು ಏನೇನು ಮಾಡಿದಾನೋ ಏನೋ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬಾ, ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬಾ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆಮೇಲೆ ನನ್ನ ಮಗುಗೆ ಸರಿಯಾಗಿ ಬುದ್ಧಿ ಕಲ್ಸೋಣ ಬಾರಮ್ಮ. ಹಿಂಗೆ ಬಿಟ್ಟರೆ ಆಗಲ್ಲ. ಇನ್ನು ಏನೇನೋ ವೀಡಿಯೋಸ್ ಇದ್ದಾವೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲೋಡು, ಅಂಥವೆಲ್ಲ ಇದ್ಬಿಟ್ರೆ ಈಗಲೇ ಡಿಲೀಟ್ ಮಾಡಿರೇ ಸರಿ ನೋಡು, ಇಲ್ಲಾಂದರೆ ಕಂಪ್ಲೇಂಟ್ ಕೊಟ್ಬಿಡ್ತೀವಿ. ಪೊಲೀಸ್ನವ್ರನ್ನ ಕರ್ಕೊಬತ್ತೀವಿ ಕಣೋ. ಪೊಲೀಸ್ನವ್ರನ್ನ ಕರ್ಕೊಂಬಂದು ಏನಿಲ್ಲ ನನ್ನ ಮಗನೇ ನಿನಗೆ. ನನಗೆ ಸುಸು ಬೇಕು. ಸುಸು ಮೇಲೆ ನನಗೆ ತುಂಬ ಇಷ್ಟ ಆಗೈತೆ. ಸುಸು ನನಗೆ ಬೇಕು. ಸುಸು ಡಾರ್ಲಿಂಗ್, ಬಾ ಹೋಗೋಣ ಒಳಗಡೆ. ಬಾ ಕೂತ್ಕೋ ಬಾ. ಥೂ, ನೀನು ಇಂಥ ಮೋಸ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ಕಣೋ. ಬಾ ಸುಸು, ಇಲ್ಲಿ ನಿನಗೆ ಸ್ನ್ಯಾಕ್ಸ್ ತಂದಿದ್ದೀನಿ, ಸ್ನ್ಯಾಕ್ಸ್ ತಿನ್ನು ಅಂತ ಹೇಳಿ ಕರೆಸ್ಕೊಂಡು ಅದನ್ನು ತೊಗೊಂಬಂದಿದ್ದೀನಿ, ಇದನ್ನು ತೊಗೊಂಬಂದಿದ್ದೀನಿ ಅಂತ ಕರೆಸ್ಕೊಂಡು ಇಂಥದ್ದೆಲ್ಲ ಯಾವಾಗಲೂ ಯಾವಾಗ ಮಾಡಿದೆ ಅಂತ ಗೊತ್ತಿಲ್ವಲ್ಲೋ, ಹಿಂಗೆ ಮಾಡಿದ್ಯಾ ನೀನು? ಇಲ್ಲೋಡು, ಇದರಲ್ಲಿ ಇನ್ನೂ ಏನೇನು ವೀಡಿಯೋಸ್ ಇದ್ದಾವೆ ಅಂತ ನೋಡು. ನೀನಾ? ಇದು ನೀನಾ? ನೀನೇ ತಾನೇ ಇದೆಲ್ಲ ವೈರಲ್ ಮಾಡಿಬಿಡ್ತೀನಿ. ನೀನು ಏನಾದರೂ ನನಗೆ ಆವಾಜ್ ಹಾಕೋದಕ್ಕೆ ಬಂದರೆ, ನಾನು ಬಿಟ್ಟು ಹೋಗೋದಕ್ಕೆ ನೀನು ಪ್ರಯತ್ನ ಪಟ್ಟರೆ, ನಾನು ಇದನ್ನೆಲ್ಲ ವೈರಲ್ ಮಾಡಿಬಿಡ್ತೀನಿ. ನೀನು ಅವಾಗ ಎಲ್ಲಿ ಚೆನ್ನಾಗಿರ್ತೀಯ? ಎಲ್ಲದರಲ್ಲೂ ನಿಮ್ಮೂರವರೆಲ್ಲ ನನಗೆ ಫ್ರೆಂಡ್ ಆಗಿದ್ದಾರೆ, ಎಲ್ಲದರಲ್ಲೂ ನಾನು ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲ ಭಾಳ ಜನ ನನಗೂ ಗೊತ್ತು. ಎಲ್ಲ ಇವಾಗ ವೈರಲ್ ಮಾಡಿಬಿಟ್ರೆ ನಿಮ್ಮೂರಲ್ಲಿ ಚೀತು ಅಂತ ಉಗುಳ್ಬಿಡ್ತಾರೆ. ಸುಮ್ಮನೆ ನನ್ನ ಜೊತೆ ಚೆನ್ನಾಗಿರು. ನೀನು ಸುಮ್ಮನೆ ಚೆನ್ನಾಗಿದ್ದರೆ ಸರಿ. ಅಮ್ಮ ಅಲ್ಲೋಡಮ್ಮ, ಇನ್ನು ಎಂತೆಂಥವು ಇಟ್ಕೊಂಡಿದ್ದಾನೆ. ಅಯ್ಯೋ ಅಪ್ಪ, ನಾನು ಯಾವಾಗಪ್ಪ ಈ ರೀತಿ ಇದ್ದೆ? ಅಯ್ಯೋ ಅಲ್ಲ, ಎಂತೆಂಥ ವಿಡಿಯೋ ಮಾಡಿದಾನೋ ಇವನು. ಯಪ್ಪ ಅಮ್ಮ, ನೋಡಮ್ಮ ಎಂತೆಂಥ ವಿಡಿಯೋಸ್ ಮಾಡಿದ್ದಾನೆ. ಅಯ್ಯೋ ದೇವ್ರೆ, ಇವನೇನಪ್ಪ ಇಂಥವನಾಗ್ಯವನೇ? ಅಯ್ಯೋ ಇವನೇನು ಇಂಥ ಮನುಷ್ಯ ಆಗ್ಯವನೇ? ಇಂಥೇನು ಓಟು ಬಿಟ್ಟನಾಗ್ಯವನೇ? ಅಯ್ಯೋ ದೇವ್ರೆ, ಇವನೇನು ಇಂಥ ನನ್ನ ಮಕ್ಕಳು ಇರಬಾರ್ದು. ಇಂಥ ನನ್ನ ಮಕ್ಕಳಿದ್ರೆ ಅಷ್ಟೇ. ಎಷ್ಟು ಜನಕ್ಕೆ ಹಿಂಗೆ ಮೋಸ ಮಾಡೋನು ಏನೋ. ಅಯ್ಯಪ್ಪ ದೇವ್ರೆ, ಎಂತೆಂಥ ವೀಡಿಯೋಸ್ ಮಾಡ್ಕೊಂಡು ಇವನೇ ಅತ್ತೆ ಕಣೆ ಅಮ್ಮಣಿ, ಬೈವಾಗಿರು ಅಂತ ಹೇಳ್ತಿದ್ದು ನಾನು. ಅಯ್ಯೋ ದೇವ್ರೆ, ಹಂಗಾತೆ ನೋಡಿ ಇವಾಗ. ಯಪ್ಪ, ಇಂಥ ವಿಡಿಯೋ ಎಲ್ಲ ಯಾವಾಗ ಮಾಡ್ದ ಸಕಲೇಶ್? ಇದೇನಿದು ಇಂಥ ವಿಡಿಯೋಸ್ ಎಲ್ಲ ಯಾವಾಗ ಮಾಡಿದ್ರಿ? ಅಯ್ಯಪ್ಪ, ಏನು ಅಸಹ್ಯ. ಥೂ, ಅಯ್ಯೋ ನನ್ನ ಕಣ್ಣಿಂದ ನೋಡೋಕ್ಕಾಗ್ತಿಲ್ಲ ಅಮ್ಮ ಇದನ್ನ. ನನ್ನ ಕಣ್ಣಿಂದ ನೋಡೋಕ್ಕಾಗ್ತಿಲ್ಲ ಇದನ್ನ. ಏನು ಮಾಡೋದು? ಯಾವಾಗ ಮಾಡಿದೆ ಅಂತಂದರೆ, ನೀನು ನನ್ನ ಜೊತೆ ಇರಬೇಕಾದ್ರೆ ಮಾಡಿದೆ. ನೀನು ನನಗೆ ಬೇಕಷ್ಟೆ. ಸುಸು, ನಿನ್ನ ಅಂದರೆ ನನಗೆ ತುಂಬ ಇಷ್ಟ. ನೀನು ಬೇಕಷ್ಟೆ, ನೀನು ನನ್ನ ಜೊತೆ ಇದ್ಬಿಡು. ಇವಾಗ ಇದನ್ನೆಲ್ಲ ತೋರಿಸಿದ ಮೇಲೆ ಹೆಂಗೂ ನಿನ್ನ ಗಂಡ ನಿನ್ನ ಜೊತೆ ಇರೋದಿಲ್ಲ, ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಡೈವರ್ಸ್ ಕೊಟ್ಬಿಡು, ಬಂದುಬಿಡು, ನನ್ನ ಜೊತೆ ಇದ್ಬಿಡು. ನಾನು ನಿನಗೆ ಏನು ಬೇಕು ಎಲ್ಲ ತೊಗೊಂಬಂದು ಕೊಡ್ತೀನಿ. ನನಗೇನು 1,00,000 ಸ್ಯಾಲ್ರಿ. 1,00,000 ಸ್ಯಾಲ್ರಿ ಅಂದಮೇಲೆ ನಾನು ನಿನ್ನ ಜೊತೆ ಆರಾಮಾಗಿರ್ಬೋದಲ್ಲ. ನಿನಗೇನು ಬೇಕು ಹೇಳು? ಇದು ಕೊಳ್ಚೇನು ಬೇಕಾ ತೆಗೆದು ಹಾಕ್ಬಿಡ್ತೀನಿ, ನಿನ್ನ ಸರ ಬೇಕಾ ಮಾಡಿಸ್ಬಿಡ್ತೀನಿ, ನಿನ್ನ ಬಂಗಾರದಲ್ಲೇ ಮುಳುಗಿಸ್ಬಿಡ್ತೀನಿ. ನಿನ್ನ ಭಾಳ ಬಂಗಾರ ಆಗುತ್ತೆ ಸುಸು, ನಿನ್ನ ಭಾಳ ಬಂಗಾರ ಆಗುತ್ತೆ. ನಾನು ಹೇಳ್ದಂಗೆ ಕೇಳ್ಕೊಂಡು ನೀನು ಇದ್ಬಿಡು ಸುಸು. ನನಗೆ ನೀನು ಬೇಕು ಸುಸು. ಇದೆಲ್ಲ ಐತೆ ನೋಡು. ಸುಮ್ಮನೆ ಇವಾಗ ನೀನು ಈ ಥರ ಎಲ್ಲ ಮೋಸ ಹೋಗಕ್ಕೆ ಹೋಗ್ಬೇಡ ಸರಿ. ನಾ ಬೇರೆ ಕಡೆ ಸುಮ್ಮನೆ ಇಂಥವೆಲ್ಲ ನೀನು ತಲೆ ಕೆಡಿಸ್ಕೊಂಡು ಅವರು ಮದುವೆ ಆಗ್ತಾರೆ, ಇವ್ರು ಮದುವೆ ಆಗ್ತಾರೆ, ನನಗೆ ನನ್ನ ಗಂಡ ಇದ್ದಾನೆ, ಅದೆಲ್ಲ ಬೇಡ. ಇದು ನನ್ನ ಹತ್ರ ವೀಡಿಯೋಸ್ ಐತಲ್ಲ, ನಾನು ಏನು ಅಂದ್ಕೊಳ್ಳಲ್ಲ. ನನಗೆ ಗೊತ್ತು ನೀನು ಹಿಂಗೆ ಅಂತ ಹೇಳಿ. ನಾನು ನಿನ್ನ ಜೊತೆ ಚೆನ್ನಾಗಿ ಇದೆಲ್ಲ ಐತೆ ನೋಡು ಅಷ್ಟೇ. ನೀನು ಎಲ್ಲೋದ್ರೂ ನಾನು ಇದನ್ನು ತೋರಿಸ್ತೀನಿ. ಯಪ್ಪ ಮನಿಯಾಳ ಅಮ್ಮ, ನೋಡಮ್ಮ ಎಲ್ಲ ಯಾವ್ಯಾವ ರೀತಿ ಮಾಡಿದ್ದಾನೆ. ಅಯ್ಯೋ ದೇವ್ರಿ, ಅಯ್ಯೋ ಇದೇನು ಸುಸು ಇದೆಲ್ಲ ಇಂಥವೆಲ್ಲ ಇನ್ನು ನಿಮ್ಮ ಅಣ್ಣವ್ರು ನೋಡಿಬಿಟ್ರೆ ಇನ್ನೇನಿಲ್ಲ ಕಣೆ. ಯಪ್ಪ ದೇವ್ರಿ, ಈಗಲೇ ಅವ್ನು ಹೆಂಗೆ ಆಡ್ತಾ ಇದ್ದಾನೆ ನಮ್ಮನೇನು. ಅಯ್ಯೋ ದೇವ್ರಿ, ಅಯ್ಯೋ ಸಕಲೇಶ್ ಪ್ಲೀಸ್ ಡಿಲೀಟ್ ಮಾಡು ಈ ವಿಡಿಯೋಸ್ ಎಲ್ಲ. ಡಿಲೀಟ್ ಮಾಡು ಸಕಲೇಶ್. ಬಿಡು ಫೋನ್ ಯಾಕೆ ಇಟ್ಕೊಂಡಿದ್ಯಾ? ಹೊಡೆದು ಬಿಡ್ತೀನಿ ಫೋನ್. ಬಿಡು ಫೋನು. ನಾನು ಬಿಡೋದಿಲ್ಲ, ನನ್ನಿಂದ ಈ ಫೋನ್ ಕಿತ್ಕೊಳಕ್ಕಾಗೋದಿಲ್ಲ. ನಾನು ನಿನ್ನ ಕಿತ್ತೊಡೆದ್ರೂ ಬೇಕಾದರೂ ಫೋನ್ ನಾನೆಲ್ಲ ಲ್ಯಾಪ್ಟಾಪಲ್ಲಿ ಇಟ್ಕೊಂಡಿದ್ದೀನಿ, ಎಲ್ಲ ಹಾಕ್ಕೊಂಡಿದ್ದೀನಿ, ಎಲ್ಲ ಐತೆ. ನೀನು ಫೋನ್ ಕಿತ್ತೊಡೆದ್ರು ಎಲ್ಲ ಐತೆ. ನನ್ನ ಹತ್ರ ಎಲ್ಲ ವೀಡಿಯೋಸು ಇದ್ದಾವೆ.
ಬೇಕಾದ್ರಲ್ಲೂ ಎಲ್ಲ ತೋರಿಸ್ತೀನಿ ಬಾಯಿಲಿ, ಎಲ್ಲ ಇದ್ದಾವೆ ನನ್ನ ಹತ್ರ. ಬಿಡೋ ಫೋನು, ಫೋನ್ ಬಿಡೋ. ಇತ್ತಿ ಎಸ್ತು ಬಿಡು ಗಾಡಿಗೆ. ನೀ ಯಾಕ ಇಲ್ಲಿ ಎಳಕ ಫೋನ್, ಎಳಕ ಜಾಡ್ಸೋದಿ ಹೇಳ್ತೀನಿ, ಕಾಲ ಓದಿ ಅವನ್ನ ಹೊಡೆದಾಕ್ತೆ ಬಿಡಮ್ಮ. ಫೋನು ಸರಿಯಾಗಿ ತೆಂಗಿನ ಮರಕ್ಕೆ ಬಿದ್ದುಬಿಡ್ತು, ಫೋನೆಲ್ಲ ಹೊಡೆದಾಕ್ಬಿಟ್ಟೆ ಬಿಡು. ಏನೋ ಎಂಥ ಕಚಡ ನನ್ನ ಮಗ ಆಗಿದೆಯಾ ನೀನು? ಎಂತೆಂತ ಮಾಡ್ಬೇಕು ಅಂತ ಇದೆಯಲ್ಲ ನೀನು? ನನ್ನ ಮಗಳಿಗೆ ಇಲ್ಲದ್ದೆಲ್ಲನ ಅದು ಇದು ಆಸೆ ತೋರಿಸ್ಬಿಟ್ಟು ಕರೆಸ್ಕೊಂಡು ಇಂಥವೆಲ್ಲ ಫೋಟೋ ತಕ್ಕೊಂಡು ವಿಡಿಯೋ ಮಾಡ್ಕೊಂಡು ಇವಾಗ ಎದುರ್ಸಕ್ಕೆ ನಿಂತ್ಕೊಂಡಿದ್ಯಾನಲ್ಲ. ಇಂಥ ಜೊತೆಗೆ ಬಂದು ನನ್ನ ಮಗಳು ಇನ್ನೂ ಎಷ್ಟು ಜನಕ್ಕೆ ಹಿಂಗೆ ಮೋಸ ಮಾಡ್ಕೊಂಡು ನೀನು ಹಿಂಗೆ ಹೋಗಿದ್ಯಲ್ಲ. ನಾನು ಹೇಳಿದ್ದೀನಿ, ಇನ್ನೂ ನನ್ನ ಹತ್ರ ಇನ್ನೂ ಬೇರೆವೆಲ್ಲ ಇದ್ದಾವೆ. ಎಲ್ಲ ಇದ್ದಾವೆ ನನ್ನ ಹತ್ರ. ನೀವು ಫೋನ್ ಹೊಡೋಕಿದ್ರೂ ಇದ್ದಾವೆ. ಅಮ್ಮ ಹಂಗೆ ಇಟ್ಕೊಳಮ್ಮ, ಲ್ಯಾಪ್ಟಾಪ್ ಎಲ್ಲ ತೊಗೊಂಬಂದು ಹೊಡಾಕ್ಬಿಡ್ತೀನಿ. ಎಲ್ಲ ಒಳಗೈತೆ, ಲ್ಯಾಪ್ಟಾಪ್ ಎಲ್ಲ ತೊಗೊಂಬಂದು ಹೊಡಾಕ್ತೀರಿ. ಇಟ್ಕೊಳಮ್ಮ ಇಲ್ಲಿ ಹೇಳ್ತೀನಿ, ಹಂಗೇನೆ ಸರಿಯಾಗಿ ಹೊಡೆದು ಬಿಡಿ ಹೇಳ್ತೀನಿ. ನನ್ನ ಲ್ಯಾಪ್ಟಾಪ್ ಮುಟ್ಟಿದ್ರೆ ನಿನಗೆ ಇದ್ದಾವೆ ಗ್ರಾಚಾರ. ಏನಾದ್ರೂ ಹೊಡೆದಾಕ್ಬಿಟ್ರೆ ಅಷ್ಟೇ ನಿನ್ನ. ನಾನಂತೂ ಸುಮ್ಮನೆ ಬಿಡೋದಿಲ್ಲ ನೋಡು. ನನ್ನ ಫೋನ್ ಹೊಡೋಕಿದ್ರು ಅವನ್ನೆಲ್ಲ ಹೆಂಗೆ ನಾನು ಫೋಟೋಸ್ ವೀಡಿಯೋಸ್ ಎಲ್ಲ ನಾನು ಹೆಂಗೆ ಮತ್ತೆ ಬರೋಂಗೆ ಮಾಡ್ಕೋಬೇಕು ಅಂತ ನನಗೆ ಗೊತ್ತೈತೆ. ನೀನು ಎಷ್ಟೇ ಪ್ರಯತ್ನ ಪಟ್ರು ನೀನು ಅದನ್ನೆಲ್ಲನ ಡಿಲೀಟ್ ಮಾಡೋದಕ್ಕಾಗೋದಿಲ್ಲ. ಇವನು ಏನೇಂದ್ರೂ ಕೇಳ್ತಿಲ್ಲ. ಇವನಿಗೆ ಕೇಳಂತಡಿ. ಏನಾಗ್ಬೇಕು ಹೇಳು ಇವಾಗ? ನನ್ನ ಮಗಳಿಂದ ಏನಾಗ್ಬೇಕು ಹೇಳು ನಿನಗೆ? ನನಗೆ ಸುಸ್ಸು ಬೇಕಷ್ಟೇ. ನಾನು ಸುಸುನ ಲವ್ ಮಾಡ್ತಾ ಇದ್ದೀನಿ. ಅವಳು ನನ್ನ ಮದುವೆ ಆಗ್ಬೇಕಷ್ಟೇ. ಮದುವೆ ಆದ್ರೇ ನಾನು, ಇಲ್ಲಾಂದರೆ ಈ ಫೋಟೋ ವೀಡಿಯೋಸ್ ಎಲ್ಲ ನಾನು ವೈರಲ್ ಮಾಡಿಬಿಡ್ತೀನಿ. ನಿನ್ನಂತವ್ನು ಮದುವೆ ಆಗ್ಬಿಟ್ಟು ನನ್ನ ಜೀವನನೆಲ್ಲ ಹಾಳು ಮಾಡ್ಕೊಂಡು ನನ್ನ ಬೀದಿಗೆ ಬೀಳಬೇಕಾಗುತ್ತೆ. ನಿನ್ನಂತವ್ನು ಮದುವೆ ಆದರೆ ಅಷ್ಟೇ. ನಿನ್ನಂತವ್ನು ಮದುವೆ ಆಗೋದ್ಕಿನ್ನ ಇವಾಗ ನಾನು ನಮ್ಮ ಅಮ್ಮನ ಮನೇಲಿ ಹಂಗೆ ಇರೋದು ವಾಸಿ. ಅದೇನು ಮಾಡ್ಕೊಂತೀಯ ಮಾಡ್ಕೊಳ್ಳೋ, ಅದೇನು ಮಾಡ್ಬೇಕಂತ ಇದೆಯಾ ಮಾಡು ಅಷ್ಟೇ. ಆಗೈತಿ. ಇನ್ನು ಬಾರಮ್ಮ, ಯಾಕೆ ಎದ್ರಕೋಬೇಕು? ಸರಿ ಆಯ್ತು ಹೋಗು. ಇಷ್ಟೊಂದು ನೀನು ಮೆರಿತಾ ಇದೆಯಾ, ಇಷ್ಟೊಂದು ನೀನು ನನಗೆ ಆವಾಜ್ ಆಗ್ತಾ ಇದೆಯಾ ಅಂದಮೇಲೆ ನೋಡೋಣ ನೀನು ಹೆಂಗಿರ್ತೀಯಾ ಅಂತ ಹೇಳಿ. ಕೊನೆಗೆ ಬಂದು ನನ್ನ ಮಗಳನ್ನ ನಿನ್ನ ಮದುವೆ ಆಗಪ್ಪ ಅಂತೇಳಿ ನೀನೇ ನಿನ್ನ ಮಗಳನ್ನ ಕೊಟ್ಟು ನನಗೆ ಮದುವೆ ಮಾಡಬೇಕು. ಆ ರೀತಿ ಮಾಡ್ತೀನಿ ನಾನು. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನನ್ನ ಮಗನೇ. ಇಂಥ ಫೋಟೋ ವಿಡಿಯೋ ಎಲ್ಲ ಇಕ್ಕೊಂಡು ನನ್ನ ಮಗಳಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಡಿಯಮ್ಮ, ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವನ್ನ. ಸುಮ್ಮನೆ ನಾ ಒಳ್ಳೆ ಮಾತನಾಗ ಹೇಳಿ ಹೋಗೋಣ ಅಂತೇಳಿ ಬಂದ್ರೆ ನೀನು ಒಳ್ಳೆ ಮಾತಿಗೆ ಹೆಂಗೆ ಕೇಳ ಅಂತಾನಲ್ಲ. ನಡಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನೀವು ಬಗ್ಗೋದು. ನಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಇನ್ನು ಎಷ್ಟು ಜನಕ್ಕೆ ಹಿಂಗೆ ಮಾಡಿದಾನೆ ಏನೋ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವರೆಲ್ಲನ ಬಾಯಿ ಬಿಡಿಸ್ತಾರೆ. ಇನ್ನೂ ಎಷ್ಟು ಮಾಡಿದ್ಯೋ ಹಿಂಗೆ ಅಂತ ಹೇಳಿ ಪ್ರತಿಯೊಂದು ವಿಚಾರಿಸಿ ಎಲ್ಲ ಬಾಯಿ ಬಿಡಿಸ್ತಾರೆ ಇವನಿಗೆ. ಬಾ ಕಂಪ್ಲೇಂಟ್ ಕೊಡೋಣ, ಕಂಪ್ಲೇಂಟ್ ಕೊಡ್ತೀವಿ. ನಾನು ಹೇಳ್ತೀನಿ, ಇವಳೇ ನಾನು ಲವ್ ಮಾಡ್ತೀನಿ ಅಂತ ಹೇಳಿದ್ದು, ಲವ್ ಮಾಡಿಬಿಟ್ಟು ಹಿಂಗೆ ನನಗೆ ಮೋಸ ಮಾಡ್ತಾ ಇದ್ದಾಳೆ ಇವಳು ಅಂತ ನಾನು ಹೇಳ್ತೀನಿ. ಹೋಗಿ ಕಂಪ್ಲೇಂಟ್ ಕೊಡು, ನಾನು ಹೇಳ್ತೀನಿ. ನನಗೆ ಹೆಂಗೆ ಉತ್ತರ ಕೊಡಬೇಕಂತ ನನಗೆ ಗೊತ್ತೈತೆ. ಇಲ್ಲ ಸರ್, ನಾನು ಲವ್ ಮಾಡಿ ಆಲೇ ನನ್ನ ಮದುವೆ ಆಗಿದ್ದೆ. ಇವನು ನನ್ನ ಫ್ರೆಂಡ್ ಅಂತ ಹೇಳಿ ಕರೆಸ್ಕೊಂಡು ತುಂಬ ಚೆನ್ನಾಗಿದ್ದು, ಯಾವಾಗ ಈ ಫೋಟೋ ವೀಡಿಯೋಸ್ ಎಲ್ಲ ಯಾವಾಗ ಮಾಡ್ಕೊಂಡಂತಲೇ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಇವಾಗ ಎಲ್ಲ ಯಾವಾಗ ಹಿಂಗೆ ಮಾಡಿದ್ದಾನೆ ಅಂತಲೇ ಗೊತ್ತಿಲ್ಲ ಸರ್ ನನಗೆ ಅಂತ ಹೇಳ್ತೀನಿ ನಾನು. ಬಾರಮ್ಮ ಸುಮ್ಮನೆ ಹೋಗೋಣ. ನನ್ನ ಮಗ ನೋಡ್ರಿ ಎಂಥವನು ಅಲ್ಲ, ಎಷ್ಟು ಜನಕ್ಕೆ ಹಿಂಗೆ ಮಾಡೋನು ಏನೋ. ಇವಾಗ ಇನ್ನೂ ಜಾಸ್ತಿ ಎದುರಿಸ್ತಾ ಇದ್ದಾನೆ. ಏನು ಮಾಡೋದಪ್ಪ ಇವಾಗ? ನನ್ನ ಮಗಳು ಭಾಳ ಹಿಂಗಾಗೋಯ್ತು. ಸುಸು ಅವ್ನು ಡೈವರ್ಸ್ ಕೊಡು ಅಂತ ಹೇಳೋನೆ. ಅವ್ರು ಡೈವರ್ಸ್ ಕೊಡ್ಬೇಕು ಅವರಿಗೆ. ಇವನು ಮದುವೆ ಆದರೆ ಇವನು ಇನ್ನೂ ಎಂಥ ನನ್ನ ಮಗನೋ, ಇವನು ಹೆಂಗೆ ಕೆಮ್ತಾನೋ ಏನೋ ಹಂಗಾಗುತ್ತೆ. ಏನಪ್ಪ ಇದು ಹಿಂಗಾಯ್ತು ಅಂತ ಅನ್ನಿಸ್ತಾ ಐತೆ ನನಗಂತೂ. ಅಲ್ಲ ಇವ್ನಿಗೆ ಯಾರೂ ಇಲ್ವಾ ಮನೆಗೆ ಹೇಳೋರು ಕೇಳೋರು, ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಅನ್ನಿಸ್ತಾ ಐತೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.